ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲಿ ಶಿಕಾರಿಪುರ, ತೀರ್ಥಹಳ್ಳಿ, ಸಾಗರ ಎಲ್ಲವೂ ಕೂಡ ಸೊರಬ ಒಳಗೊಂಡಂತೆ ಅರಣ್ಯ ಸಂರಕ್ಷಣಾ ಕಾಯ್ದೆ 1980 ಕಲಂ 2 ಏನಾಗಿದೆ ಅಂತ ಹೇಳಿದ್ರೆ, ಹಿಂದೆ ಆ ಜಮೀನು ಅರಣ್ಯ ಇಲಾಖೆ ಅಂತ ಆಗ್ಬೇಕಾದ್ರೆ ಸೆಕ್ಷನ್ 4 ರಿಂದ ಸೆಕ್ಷನ್ 17ರವರೆಗೆ ಪ್ರೊಸೀಜರ್ ಮಾಡಬೇಕಾಗಿತ್ತು. ಸೆಕ್ಷನ್ 4 ಮಾಡುವಾಗ ಬೌಂಡ್ರಿ ಫಿಕ್ಸ್ ಕೂಡ ಆಗ್ಬೇಕಾಗಿತ್ತು. ಇದ್ಯಾವುದು ಕೂಡ ಆಗದೇನೆ ಸೆಕ್ಷನ್ 5, ಸೆಕ್ಷನ್ 6 ಆಗ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ರೈತರಿಗೆ ಮೊದಲು ನೋಟಿಸ್ ಅನ್ನ ಕೊಡಬೇಕಾಗಿತ್ತು, ದಾಖಲೆನ ಕೇಳಬೇಕಾಗಿತ್ತು. ಅರಣ್ಯ ಇಲಾಖೆಯಿಂದ ಯಾವುದು ಕೂಡ ಪ್ರೊಸೀಜರ್ ಫಾಲೋ ಆಗಿಲ್ಲ, ಲ್ಯಾಪ್ಸ್ ಕೂಡ ಆಗಿರ್ತಕ್ಕಂಥದ್ದು. ಮತ್ತೆ ನಾವು ಇವತ್ತು ಎತ್ತಿರ್ತಕ್ಕಂಥ ಪ್ರಶ್ನೆ ಯಾವುದು ಕೂಡ ಹೊಸ ಎನ್ಕ್ರೋಚ್ಮೆಂಟ್ ಅಲ್ಲ. ನೂರಾರು ವರ್ಷಗಳಿಂದ ಈ ಕುಟುಂಬಗಳು ಈ ಜಮೀನನ್ನ ಪಡೆದುಕೊಂಡು ಇವತ್ತು ಅಲ್ಲಿ ಉಳುಮೆ ಮಾಡ್ತಾ ಇರ್ತಕ್ಕಂಥದ್ದು. ಕಳೆದ 20 ವರ್ಷಗಳಲ್ಲಿ ಏನು ಬಗರುಕುಂ ಮಂಜೂರಾತಿ ಕಾಯ್ದೆ ಅನ್ವಯ ಈ ಭೂಮಿಗಳ ಫಲಾನುಭವಿಗಳ ಸಂಖ್ಯೆ ಸುಮಾರು 35,000 ಕುಟುಂಬ ಇದೆ. ಈ ವಿಚಾರದಲ್ಲಿ ಈ ಭೂಮಿ ಬ್ರಿಟಿಷರ ಕಾಲದಲ್ಲಿ ಫಾರೆಸ್ಟ್ ಅಂತೇಳಿ ನೋಟಿಫಿಕೇಶನ್ ಆಗಿರೋದನ್ನ ಅಂದಿನ ಕಾಲದ ಅಧಿಕಾರಿಗಳು ಆರ್ಟಿಸಿ ನಲ್ಲಿ ದಾಖಲಿಸದೇ ಇರುವ ಕಾರಣ ಆರ್ಟಿಸಿ ಪ್ರಕಾರ ಕಂದಾಯ ಭೂಮಿ ಅಂತೇಳಿ ಇದ್ದಿದ್ದಾಗ ಈ ಪ್ರಕಾರ ಕಾನೂನುಬದ್ಧವಾಗಿ ಇದು ಮಂಜೂರಾತಿ ಆಗಿರ್ತಕ್ಕಂಥದ್ದು. ಆದ್ರೆ ಈಗ ಯಾರೊಬ್ಬ ಪರಿಸರವಾದಿ ಹೈಕೋರ್ಟ್ ನಲ್ಲಿ ಒಂದು ಮೊಕದ್ದಮೆ ದಾಖಲಾಗಿ ಅದರಲ್ಲಿ ಇವತ್ತು ಹೈಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಆಗಿದೆ ಅಂತೇಳಿ ಇವತ್ತು ರೈತರಿಗೆ ಇವತ್ತು ನೋಟಿಸ್ ಕೊಡ್ತಕ್ಕಂಥದ್ದು, ಇದು ನಿಜವಾಗ್ಲೂ ಕೂಡ ಬಹಳ ದುರಂತ ಆಗಿದೆ. ಮಾನ್ಯ ಸಭಾಧ್ಯಕ್ಷ, ಮಲೆನಾಡಿನಲ್ಲಿ ಈ ಕುಟುಂಬಗಳು ಇವತ್ತು ಬೀದಿ ಪಾಲಾಗ್ತಕ್ಕಂಥದ್ದು ಏನಾಗಿದೆ ಅಂತ ಹೇಳಿದ್ರೆ, ಹೈಕೋರ್ಟ್ ಜಡ್ಜ್ಮೆಂಟ್ ಅನ್ನ ಇಟ್ಕೊಂಡು ಇವತ್ತು ಅಲ್ಲಿ ಸಾಗರ ಎಸಿ ಅವರು ಇರ್ಬೋದು, ಶಿವಮೊಗ್ಗ ಎಸಿ ಅವರು ಇರ್ಬೋದು, ಇವತ್ತು ರೈತರಿಗೆ ನೋಟಿಸ್ ಅನ್ನ ಕೊಡೋದ್ರ ಜೊತೆಗೆ ಎಷ್ಟು ಅಮಾನುಷವಾಗಿ ನಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ, ಅಧಿಕಾರಿಗಳು ತೋಟಕ್ಕೆ ನುಗ್ಗಿ ಅಲ್ಲಿ ಅಡಿಕೆ ಕಡಿತಕ್ಕಂಥ ಕೆಲಸವೂ ಕೂಡ ಇವತ್ತು ಮಾನ್ಯ ಸಭಾಧ್ಯಕ್ಷರೇ ಆಗ್ತಾ ಇರ್ತಕ್ಕಂಥದ್ದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇವತ್ತು ಎಲ್ಲಿಗೆ ಬಂದಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಜಿಲ್ಲೆನಲ್ಲಿ ಇವತ್ತು ಈ ವಿಚಾರ ಒಂದು ರೀತಿ ಸಂಘರ್ಷಕ್ಕೆ ಇವತ್ತು ಹಾದಿಯನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ನಾನು ತಮ್ಮ ಮೂಲಕ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಅರಣ್ಯ ಹಕ್ಕು ಸಮಿತಿ ಮುಂದೆ ಅರ್ಜಿ ಸಲ್ಲಿಸಿ ಅಲ್ಲಿ ಸಲ್ಲಿಸಿರ್ತಕ್ಕಂಥ ಬಗರುಕುಂ ಸಾಗುವಳಿದಾರರನ್ನ ಒಕ್ಕಲೆಬ್ಸೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಮಂಜೂರಾತಿ ಪಡೆದು ಪಾಣಿ ಹೊಂದಿರತಕ್ಕಂಥ ರೈತರಿಗೆ ನೋಟಿಸ್ ಕೊಡ್ತಾ ಇರ್ತಕ್ಕಂಥದ್ದು ಕೂಡ ನಿಜವಾಗ್ಲೂ ಕೂಡ ಒಂದು ರೀತಿ ದುರಂತ ಆಗಿದೆ. ಹಾಗಾಗಿ ನಾನು ಇಷ್ಟೇ ಒತ್ತಾಯ ಮಾಡ್ತಕ್ಕಂಥದ್ದು, ಏನ್ ಹೈಕೋರ್ಟ್ ಜಡ್ಜ್ಮೆಂಟ್ ಇಟ್ಕೊಂಡು ಇವತ್ತು ಅಧಿಕಾರಿಗಳು ನೋಟಿಸ್ ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ಅಪೀಲ್ ಯಾವ ರೀತಿ ಹೋಗಬೇಕು, ಅಪೀಲ್ ಹೋಗೋದ್ರ ಬಗ್ಗೆ ಚಿಂತನೆಯನ್ನ ಮಾಡಬೇಕು. ಮತ್ತೊಂದು ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ, ಇವತ್ತು ಕಂದಾಯ ಇಲಾಖೆ ಇರ್ಬೋದು, ಸರ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಫಾರೆಸ್ಟ್ ಇಲಾಖೆ, 3 ಇಲಾಖೆಗಳು ಸೇರಿ ಜಂಟಿ ಸರ್ವೆ ಮಾಡಿದ್ರು ಕೂಡ ಇದಕ್ಕೆ ಉತ್ತರ ಸಿಗ್ತದೆ. ಹಾಗಾಗಿ ಇದು ಹೈಕೋರ್ಟ್ ಆದೇಶವನ್ನು ಇಟ್ಕೊಂಡು ಈ ರೀತಿ ರೈತರುಗಳಿಗೆ ಇವತ್ತು ನೋಟಿಸ್ ಕೊಟ್ಟು ಅವರು ಬೀದಿಗೆ ತರ್ತಕ್ಕಂಥ ಕೆಲಸ ಇಡೀ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಇವತ್ತು ವಾತಾವರಣ ಸಂಪೂರ್ಣ ಹಾಳಾಗ್ತದೆ. ರೈತರು ಬೀದಿ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಅವಕಾಶ ಕೊಡಬಾರದು. ಖಂಡಿತ ಇದು ಮುಂದುವರೆದಿದ್ದೆ ಆದ್ರೆ, ನೋಟಿಸ್ ಕೊಡೋದು ನಿಲ್ಲಿಸದೆ ಹೋದ್ರೆ ಖಂಡಿತ ಇದು ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಇಳಿತಕ್ಕಂಥ ಪರಿಸ್ಥಿತಿ ಅನಿವಾರ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ. ಸಭಾಧ್ಯಕ್ಷರು.